ಬಿಹಾರದಲ್ಲಿ ಎಲೆಕ್ಷನ್ ಮುಗಿಯಿತು. ಈಗ ಫಲಿತಾಂಶವು ಬಹುತೇಕ ಖಚಿತ ಆಗಿದೆ. ಬಿಹಾರ ಎನ್ಡಿಎ ಗೆಲುವು ಆದರೆ ನಿತೀಶ್ಗೆ ಬಿಗ್ ಶಾಕ್. ಎನ್ಡಿಎ ಗೆಲುವಾದರೆ ನಿತೀಶ್ ಕುಮಾರ್ ಸಿಎಂ ಆಗ್ತಾರಾ? ಅದಕ್ಕೇನಾದರೂ ಶಾಕ್ ಎದುರಾಗಬಹುದಾ? ಬಿಹಾರ ಎನ್ಡಿಎ ಗೆಲುವು ನಿತೀಶ್ ಕುಮಾರ್ಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ನು ಮುಂದೆ ನಿತೀಶ್ ಕುಮಾರ್ ಆಟ ನಡೆಯೋದಿಲ್ಲ. ನಿತೀಶ್ ಕುಮಾರ್ ಅಂದುಕೊಂಡಂತೆ ಆಗೋದಿಲ್ಲ. ಪಲ್ಟು ರಾಮ್ ಪಲ್ಟಿಗೆ ಬಿಗ್ ಬ್ರೇಕ್. ಆಗಾಗ ಜಂಗಮ ಯಾತ್ರೆ ಮಾಡೋದಕ್ಕಾಗೋದಿಲ್ಲ. ಬಿಜೆಪಿಗಿಂತ ಜೆಡಿಯು ಪಕ್ಷಕ್ಕೆ ಕಡಿಮೆ ಸ್ಥಾನ ಬಂದಿದೆ. ಬಿಜೆಪಿ ಏನು ಬೇಕಾದರೂ ಆಟ ಆಡೀತು. ಇನ್ನೇನಿದ್ರು ಬಿಜೆಪಿ ಆಟ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಆಟ ನಡೆಯಂಗಿಲ್ಲ ನೋಡಿ. ಬಿಹಾರದ ರಾಜಕೀಯ ಚಿತ್ರಣ ಬದಲಿಸಿದ ಬಿಜೆಪಿ. ಲೋಕಸಭೆಯಲ್ಲಿ 12 ಸಂಸದರನ್ನ ಒಳಗೊಂಡಿರುವ ನಿತೀಶು ಮೋದಿ ಸರ್ಕಾರದ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಿಹಾರದಲ್ಲಿ ನಿತೀಶ್ರನ್ನ ನಿರ್ಲಕ್ಷ್ಯ ಮಾಡುವುದು ಬಿಜೆಪಿಗೆ ಸುಲಭದ ಮಾತಲ್ಲ. ಬಿಹಾರ ಗೆದ್ದು ಬೀಗ್ತು. ನಿತೀಶ್ ಕುಮಾರ್ ಒಂದು ವಿಜಯದ ವಿಕ್ಟರಿ ಸ್ಮೈಲ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯ ಶಕ್ತಿ ಪ್ರದರ್ಶನದಲ್ಲೂ ಕೂಡ ಬಿಜೆಪಿ ಸಕ್ಸಸ್ ಅನ್ನು ಕಂಡಿದೆ. ಈ ಚುನಾವಣೆ ಒಂದು ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡರೆ ಪ್ರಾದೇಶಿಕ ಪಕ್ಷದ ಶಕ್ತಿ ಕ್ಷೀಣಿಸುತ್ತೆ ಅನ್ನೋದಕ್ಕೊಂದು ಉದಾಹರಣೆ ಬಿಹಾರದ ಎಲೆಕ್ಷನ್ನು ಕಾಂಗ್ರೆಸ್ಸಿಗೆ ಅತಿ ದೊಡ್ಡ ಪಾಠವನ್ನು ಕಲಿಸ್ತಾ ಇದೆ. ಬಿಹಾರದ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ಅತಿ ದೊಡ್ಡ ಪಾಠ ಇದು. ಒಂದು ವೇಳೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳು ಸ್ವತಂತ್ರವಾಗಿ ಏನಾದರೂ ಸ್ಪರ್ಧೆ ಮಾಡಿದ್ದೇ ಆದಲ್ಲಿ ಕಾಂಗ್ರೆಸ್ಗಿಂತ ಅಥವಾ ಈಗ ಸಿಕ್ಕಿರ್ತಕ್ಕಂತಹ ಕ್ಷೇತ್ರಗಳಿಗಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದಾಗಿತ್ತು. ಯಾವಾಗ ಕಾಂಗ್ರೆಸ್ ಜೊತೆ ಲಗ್ನ ಮಾಡ್ಕೊಂಡ್ರೋ ಅಲ್ಲೇ ಎಡವಟ್ಟಾಗಿದ್ದು ಅನ್ನುವಂತಹ ಚರ್ಚೆ ಬಿಹಾರ ರಾಜ್ಯದಾದ್ಯಂತ ಈಗ ನಡೀತಾ ಇದೆ. ಒಟ್ಟಾರೆ ಬಿಹಾರದಲ್ಲಿ ನಮೋಸ್ತುತೆ ಶುರುವಾಗಿದೆ. ಅರ್ಥಾತ್ ನರೇಂದ್ರ ಮೋದಿಯ ಮ್ಯಾಜಿಕ್ ವರ್ಕೌಟ್ ಆಗಿದೆ. ಬಿಹಾರದಲ್ಲಿ ಕಾಂಗ್ರೆಸ್ ಯಾತ್ರೆ ಮಾಡ್ತು. ಒಂದು ಯಾತ್ರೆ ಮಾಡಿ ರಾಹುಲ್ ಗಾಂಧಿಯ ಒಂದೇ ಒಂದು ವಿಸಿಟ್ಟು. ಅದಾದ ನಂತರ ಬಿಹಾರದಲ್ಲಿ ರಾಹುಲ್ ಗಾಂಧಿ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಸೀದಾ ಹರಿಯಾಣಕ್ಕೆ ಹೋದ್ರು. ಎತ್ತನಿಂದೆತ್ತ ಸಂಬಂಧ. ಎಲೆಕ್ಷನ್ ಇರೋದು ಬಿಹಾರದಲ್ಲಿ, ಪ್ರಚಾರ ಮಾಡಬೇಕಾಗಿದ್ದು ಬಿಹಾರದಲ್ಲಿ, ಮತದಾರರ ಅಥವಾ ಮತಗಟ್ಟೆಗಳ ಸಮೀಪದಲ್ಲಿರೋ ಮನೆಗಳಿಗೆ ಭೇಟಿ ಕೊಡಬೇಕಾಗಿದ್ದು ಬಿಹಾರದಲ್ಲಿ. ಆದರೆ ರಾಹುಲ್ ಗಾಂಧಿ ಹೋಗಿದ್ದು ಹರಿಯಾಣಕ್ಕೆ. ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯನೇನು? ಒಂದೇ ಒಂದು ಯಾತ್ರೆ ಮತದಾರರ ಮನಸ್ಥಿತಿಗಳನ್ನು ಬದಲಾಯಿಸಿದೀತ? ಸಾಧ್ಯವೇ ಇಲ್ಲ. ಮತದಾರರ ನಾಡಿ ಮಿಡಿತವನ್ನು ಅರಿಯೋದಕ್ಕೆ ಎಷ್ಟೆಷ್ಟೋ ತಿಂಗಳುಗಳ ಕಾಲ ಠಿಕಾಣಿ ಹೂಡ್ತಾರೆ. ಅಂಥದ್ರಲ್ಲಿ ಒಂದು ಯಾತ್ರೆಯಲ್ಲಿ ಏನು ವರ್ಕೌಟ್ ಆದೀತು? ರಾಹುಲ್ ಗಾಂಧಿ ಕಾಂಗ್ರೆಸ್ ಎಡವಿದ್ದೆ ಅಲ್ಲಿ. ನಿತೀಶ್ ಕುಮಾರ್ ಆ ಭಾಗದ ಮೈನಾರಿಟಿ ಕಮ್ಯುನಿಟಿಯ ಜೊತೆ ವಿಶ್ವಾಸವನ್ನು ಗಳಿಸಿಕೊಂಡಿದ್ರು. ಯಾದವರ ವಿಶ್ವಾಸವನ್ನು ಗಳಿಸಿಕೊಂಡಿದ್ರು. ಇನ್ನು ಮೋದಿ ಜೊತೆ ಮೈತ್ರಿಯಾದ ನಂತರ ಕಟ್ಟರ್ ಬಲಪಂಥೀಯರನ್ನೂ ಕೂಡ ಆಕರ್ಷಣೆಗೆ ಒಳಪಡಿಸಿದ್ರು. ಲೋಕಸಭೆಯಲ್ಲಿ ಹೆಚ್ಚೇನು ಸ್ಥಾನಗಳಿಲ್ಲ ನಿತೀಶ್ ಕುಮಾರ್ಗೆ. ಕೇವಲ 12 ಲೋಕಸಭಾ ಸದಸ್ಯರು ಮಾತ್ರ ಇರೋದು. ಹಾಗಿದ್ರೂ ಕೂಡ ಇವರು ಪ್ರಮುಖರಾಗ್ತಾರೆ ನರೇಂದ್ರ ಮೋದಿ ಅವರಿಗೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಯಾವಾಗ ಏನು ಬೇಕಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನೋದು ಗೊತ್ತಿದ್ರೂ ಕೂಡ ನರೇಂದ್ರ ಮೋದಿ ಇವರನ್ನ ಹತ್ತಿರಕ್ಕೆ ಇಟ್ಕೊಂಡ್ರು. ಅದಕ್ಕೆ ಅದರದೇ ಆದ ಪೊಲಿಟಿಕಲ್ ಕಾರಣಗಳಿದ್ದಾವೆ. ಒಟ್ಟಾರೆ ಬಿಹಾರ ಎನ್ಡಿಎ ಗೆಲುವು ನಿತೀಶ್ಗೆ ಬಿಗ್ ಶಾಕ್. ಇನ್ನು ಮುಂದೆ ನಿತೀಶ್ ಕುಮಾರ್ ಆಟ ನಡೆಯೋದಿಲ್ಲ. ಪಲ್ಟು ರಾಮ್ ಪಲ್ಟಿಗೆ ಬಿಗ್ ಬ್ರೇಕ್ ಹಾಕಲಾಗಿದೆ. ಬಿಜೆಪಿಗಿಂತ ಜೆಡಿಯು ಪಕ್ಷಕ್ಕೆ ಕಡಿಮೆ ಸ್ಥಾನ. ಇನ್ನೇನಿದ್ರು ಬಿಜೆಪಿ ಆಟ. ಬಿಹಾರದ ರಾಜಕೀಯ ಚಿತ್ರಣ ಬದಲಿಸಿದ ಬಿಜೆಪಿ. ಲೋಕಸಭೆಯಲ್ಲಿ 12 ಸಂಸದರನ್ನ ಒಳಗೊಂಡಿರುವಂತಹ ನಿತೀಶ್ ಬಿಹಾರದಲ್ಲಿ ನಿತೀಶ್ರನ್ನ ನಿರ್ಲಕ್ಷಿಸೋದು ಸುಲಭದ ಮಾತಲ್ಲ. ಬಿಜೆಪಿ ಮುಂದೆ ಏನು ಮಾಡುತ್ತೆ? ಬಿಜೆಪಿಯ ಸಿಎಂ ಅಭ್ಯರ್ಥಿಯನ್ನು ಸಿಎಂ ಮಾಡುತ್ತೋ ಅಥವಾ ನಿತೀಶ್ ಕುಮಾರ್ ರವರನ್ನೇ ಸಿಎಂ ಆಗಿ ಮುಂದುವರಿಸುತ್ತೋ? ರಾಜಕೀಯ ಕುತೂಹಲ ಗರಿಗೆದರಿದೆ. ಎಲೆಕ್ಷನ್ ಕಮಿಷನ್ನಿಂದ ಇನ್ನೂ ಅಧಿಕೃತವಾದಂಥ ಯಾವುದೇ ತರಹದ ಫಲಿತಾಂಶದ ರಿಸಲ್ಟ್ ಬರದೇ ಇರೋದ್ರಿಂದಾಗಿ ಈ ತರಹದ್ದೊಂದು ಖಚಿತತೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.